ಮಹಿಳೆಯರು ಸದಾ ಆರೋಗ್ಯವಾಗಿರಲು ಸಲಹೆಗಳು. ಮಹಿಳೆಯರಿಗಾಗಿ ವಿಶೇಷ ಟಿಪ್ಸ್ಗಳು. ಮುಟ್ಟಿನ ಸಮಯದಲ್ಲಿ ಹೊಟ್ಟೆಯ ನೋವಿಗೆ ಜೀರಿಗೆ ಕಷಾಯವನ್ನು ಕುಡಿಯಿರಿ. ಬೊಜ್ಜಿನ ಸಮಸ್ಯೆ ಇದ್ದರೆ ಪ್ರತಿದಿನ ಖಾಲಿ ಹೊಟ್ಟೆಗೆ 2ರಿಂದ 4 ಬೆಳ್ಳುಳ್ಳಿ ಎಸಳುಗಳನ್ನು ಜಗಿದು ತಿನ್ನಿ. ಹೆಚ್ಚಾಗಿ ಮಂಡಿ ನೋವು ಬರುತ್ತಿದ್ದರೆ ಹರಳೆಣ್ಣೆಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಮಂಡಿಗೆ ಹಚ್ಚಿ. ಅಸಿಡಿಟಿಯಿಂದ ಬಳಲುತ್ತಿದ್ದರೆ ಕಾಫಿ ಟೀ ಬದಲಾಗಿ ಧನಿಯಾ ಬೀಜ ಹಾಗೂ ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಬೆಲ್ಲದೊಂದಿಗೆ ಕಷಾಯ ಮಾಡಿ ಕುಡಿಯಿರಿ. ಮಹಿಳೆಯರಿಗೆ ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆಗಳ ಸವೆತದ ಸಮಸ್ಯೆ ಸಾಮಾನ್ಯ. ಇದನ್ನು ನೀಗಿಸಲು ಪ್ರತಿದಿನ ಮೊಟ್ಟೆ, ಹಾಲು, ಮೊಸರು ಉಪಯೋಗಿಸಿ. ಕೂದಲು ತೆಳುವಾಗಿದ್ದರೆ ಹಾಗೂ ಕಪ್ಪಾಗಿ ಸೊಂಪಾಗಿ ಬೆಳೆಯಲು ಕೊಬ್ಬರಿ ಎಣ್ಣೆಯೊಂದಿಗೆ ಈರುಳ್ಳಿ ರಸವನ್ನು ಸೇರಿಸಿ ಕುದಿಸಿ ಹಚ್ಚಿ. ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಸಲು ರಾಗಿ ಅಂಬಲಿಯೊಂದಿಗೆ ಮಜ್ಜಿಗೆಯನ್ನು ಸೇರಿಸಿ ಕುಡಿಯಿರಿ. ತಲೆಯಲ್ಲಿ ಹೊಟ್ಟು ಹೆಚ್ಚಾಗಿದ್ದರೆ ದಾಸವಾಳದ ಸೊಪ್ಪನ್ನು ಅರೆದು ತಲೆಗೆ ಹಚ್ಚಿ 10 ನಿಮಿಷದ ನಂತರ ಸ್ನಾನ ಮಾಡಿ. ಹಿಮೋಗ್ಲೋಬಿನ್ ರಕ್ತಹೀನತೆ ಉಂಟಾಗಿದ್ದರೆ ಪ್ರತಿದಿನ 1 ನೆಲ್ಲಿಕಾಯಿ ಗಾತ್ರದ ಬೆಲ್ಲವನ್ನು ತಿನ್ನಿ. ನಿದ್ರೆಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ರಾತ್ರಿ ಅಂಗಾಲಿಗೆ ಹರಳೆಣ್ಣೆಯನ್ನು ಹಚ್ಚಿ ಮಲಗಿ. ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಆರೋಗ್ಯ ಕೆಟ್ಟಿದ್ದರೆ ಪ್ರತಿದಿನ 2 ಚಮಚ ಅಗಸೆ ಬೀಜದ ಚಟ್ನಿ ಪುಡಿ ತಿನ್ನಿ. ಚರ್ಮದ ಹೊಳಪನ್ನು ಹೆಚ್ಚಿಸಲು ಪ್ರತಿದಿನ ಬಾದಾಮಿ ಎಣ್ಣೆಯಿಂದ ಕೈಕಾಲು ಮುಖಕ್ಕೆ ಮಸಾಜ್ ಮಾಡಿ. ವಿಟಮಿನ್ ಸಿ ಕೊರತೆಯಿಂದ ಬಳಲುತ್ತಿದ್ದರೆ ವಾರಕ್ಕೆ 3ರಿಂದ 4 ನೆಲ್ಲಿಕಾಯಿ ತಿನ್ನಿ. ಇದರಿಂದ ನಿಮ್ಮ ಚರ್ಮ, ಕೂದಲು ಆರೋಗ್ಯವಾಗಿರುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹೆಚ್ಚಾಗಿ ನೀರು ಕುಡಿಯುವುದರಿಂದ ದೇಹದಲ್ಲಿ ಬೊಜ್ಜು ಬರುವುದಿಲ್ಲ, ಚರ್ಮ ಒಣಗುವುದಿಲ್ಲ. ಮಹಿಳೆಯರು ಹೆಚ್ಚಾಗಿ ಅಡುಗೆ ಕೋಣೆಯಲ್ಲಿ ಇರುವುದರಿಂದ ಆಗಾಗ ಏನಾದರೂ ತಿನ್ನುವ ಅಭ್ಯಾಸವಿರುತ್ತದೆ. ಇದನ್ನು ತಪ್ಪಿಸಿ. ಕಾಲಿನ ಹಿಮ್ಮಡಿ ಒಡೆದಿದ್ದರೆ ಕೊಬ್ಬರಿ ಎಣ್ಣೆಯೊಂದಿಗೆ ಕರ್ಪೂರವನ್ನು ಸೇರಿಸಿ ಹಿಮ್ಮಡಿಗೆ ಹಚ್ಚಿ. ಮುಖ ಬೆಳ್ಳಗಾಗಲು ಅರಿಶಿಣದ ಜೊತೆಗೆ ಸ್ವಲ್ಪ ಹಾಲು ಹಾಗೂ ಅಕ್ಕಿ ಹಿಟ್ಟನ್ನು ಸೇರಿಸಿ ಮುಖಕ್ಕೆ ಹಚ್ಚಿ 5 ನಿಮಿಷ ಬಿಟ್ಟು ಮುಖ ತೊಳೆಯಿರಿ. ಕೂದಲು ಬೆಳ್ಳಗಾಗಿದ್ದರೆ ಕೂದಲಿಗೆ ಡೈ ಮಾಡುವುದಕ್ಕಿಂತ ಮೊದಲು ನ್ಯಾಚುರಲ್ ಮೆಹಂದಿಯನ್ನು ಹಚ್ಚಿ ನಂತರ ಡೈ ಮಾಡಿ. ಇದರಿಂದ ಕೂದಲು ಉದುರುವುದಿಲ್ಲ. ಪ್ರತಿದಿನ ಖರ್ಜೂರವನ್ನು ಹಾಲಿನೊಂದಿಗೆ ಸೇವಿಸುವುದರಿಂದ ಮಹಿಳೆಯರಿಗೆ ಕಾಡುವ ಸೊಂಟ ನೋವು ಬರುವುದಿಲ್ಲ. ಕೂದಲು ಬೇಗನೆ ಬೆಳ್ಳಗಾಗದಿರಲು ಕೊಬ್ಬರಿ ಎಣ್ಣೆಯೊಂದಿಗೆ ಹರಳೆಣ್ಣೆಯನ್ನು ಸೇರಿಸಿ ಉಗುರು ಬೆಚ್ಚಗೆ ಮಾಡಿ ತಲೆಗೆ ಹಚ್ಚಿ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.